ಬೆಳಗಾವಿ ಪೊಲೀಸರ ಇದೆಂತಹ ದೋಸ್ತಿ ಎನ್ನುವ ಶೀರ್ಷಿಕೆಯಲ್ಲಿ ಪ್ರಸಾರವಾಗಿದ್ದ ವರದಿ ಸತ್ಯಕ್ಕೆ ದೂರವಾಗಿದೆ ಎಂದು ಹಾಗೂ ಬೆಳಗಾವಿ ಜಿಲ್ಲೆಯಲ್ಲಿ ಕಾನೂನು ಸುವ್ಯವಸ್ಥೆ ಸರಿಯಾಗಿಯೇ ಇದೆ, ಕುರ್ಚಿ ಪೊಲೀಸರು ಹೆಸರು ಕೆಡಿಸುವ ದುರುದ್ದೇಶದಿಂದ ಸುಳ್ಳು ವದಂತಿಗಳನ್ನು ಹಬ್ಬಿಸಲಾಗ್ತಾ ಇದೆ ಎಂದು ರಾಯಬಾಗ್ ತಾಲೂಕಿನಲ್ಲಿ ಚಿಂಚಲಿ ಗ್ರಾಮದ ಮುಖಂಡರು ತಿಳಿಸಿದ್ದಾರೆ. ಚಿಂಚಲಿ ಕೀಲ್ಕಟ್ಟಿ ಜಾತ್ರೆ ವೇಳೆಯಲ್ಲಿ ಉತ್ತಮ ಕರ್ತವ್ಯ ನಿರ್ವಹಿಸಿದ ಕಾರಣಕ್ಕೆ ಪೊಲೀಸರನ್ನು ಗೌರವಿಸಿದ ಹಾಗೂ ಸಿಹಿ ತಿನ್ನಿಸಿದ ಫೋಟೋಗಳ ವಿಷಯವನ್ನು ಈಗ ತಿರುಚಲಾಗುತ್ತದೆ ಎಂದು ಸಂಭಾಜಿ ಶಿಂದೆ ಹೇಳಿದ್ದಾರೆ. ಇನ್ನು ತಮ್ಮ ಮೇಲೆ ಯಾವುದೇ ದೂರುಗಳಿಲ್ಲ, ನಾವು ಸಮಾಜ ಬಾಹಿರ ಚಟುವಟಿಕೆಗಳಲ್ಲಿ ತೊಡಗಿಕೊಂಡಿಲ್ಲ. ಚಿಂಚಲಿ ಪಟ್ಟಣ ಪಂಚಾಯಿತಿ ಸದಸ್ಯರ ಬಗ್ಗೆ ಉದ್ದೇಶಪೂರ್ವಕವಾಗಿ ಹೆಸರು ಕೆಡಿಸಲು ಕಾಣದ ಕೈಗಳು ಕೆಲಸ ಮಾಡುತ್ತವೆ ಎಂದು ಭರತೇಶ್ ಧರ್ಮನವರ್ ಹಾಗೂ ಊರಿನ ಮುಖಂಡರು ಹೇಳಿದ್ದಾರೆ. ಕೆಲವೊಂದು ಮಾಧ್ಯಮ ವಾಹಿನಿಗಳಲ್ಲಿ ಬಿತ್ತನೆಯಾದ ಮಾಹಿತಿ ವಿಡಿಯೋ ಒಂದು ಬಿತ್ತನೆ ಇದೆ, ಅದೊಂದು ಸ್ವಲ್ಪ ತಪ್ಪು ಮಾಹಿತಿ ತೊಗೊಂಡು ಯಾರಾದರೂ ಮಾಡಿದಾರೆ. ಮತ್ತು ನಾವು ಯಾವುದೇ ಥರದ ಕುರ್ಚಿ ಪೊಲೀಸ್ ಠಾಣೆ ಆಗಲಿ, ಕರ್ನಾಟಕದಾಗ ಎಷ್ಟೇ ಪೊಲೀಸ್ ಸ್ಟೇಷನ್ ಇದ್ರೆ ಭೀ ಎಲ್ಲೂ ನಾವು ರೌಡಿ ಶೀಟರ್ ಅಂತ ಇಲ್ಲ. ಮತ್ತು ನಮ್ಮಲ್ಲಿ ಚಿಂಚಲಿಯಲ್ಲಿ 3 ವರ್ಷಕ್ಕೊಮ್ಮೆ ನಡೆಯುವ ಕೀಲ್ಕಟ್ಟಿ ಜಾತ್ರೆಯ ಕಾನೂನು ಸುವ್ಯವಸ್ಥೆಯನ್ನು ಚೆನ್ನಾಗಿ ಮಾಡಿದಂಥ ಪ್ರೀತಮ್ ನಾಯ್ಕ್ ಕುರ್ಚಿ PSI ಸರ್ ಅವರು ಅವರಿಗೆ 100 ಜನ ಸ್ವೀಟ್ ಕೊಟ್ಟು ಬಂದಿದ್ದರು. ನಾವು ಒಂದು ಒಟ್ಟಾರೆಯಾಗಿ ಪಟ್ಟಣ ಪಂಚಾಯಿತಿ ಸದಸ್ಯರು ಮತ್ತು ಪೊಲೀಸರ ನಡುವಿನ ಬಾಂಧವ್ಯ ಕೆಡಿಸುವ ಉದ್ದೇಶಕ್ಕಾಗಿ ಸುಳ್ಳು ಸುದ್ದಿ ಹಬ್ಬಿಸುತ್ತಿರುವ ಬಗ್ಗೆ ತಮ್ಮ ಆಕ್ರೋಶವನ್ನು ಸದ್ಯ ರೌಡಿ ಶೀಟರ್ ಎಂದು ಸಾಮಾಜಿಕ ಜಾಲತಾಣದಲ್ಲಿ ಬಿಂಬಿತವಾಗಿದ್ದ ವ್ಯಕ್ತಿಗಳು ಹೇಳಿದ್ದು ಫೋಟೋ ವೈದ್ಯರ ಪ್ರಕರಣಕ್ಕೆ ಹೊಸ ತಿರುವು ಸಿಕ್ಕಂತಾಗಿದೆ. ಶಶಿಧರ್ ಕೊಗಟ್ನೂರ್, ಆರ್ಜಿ ಕನ್ನಡ ನ್ಯೂಸ್, ಚಿಕ್ಕೋಡಿ. ಯಾರೇ ಆಗದೇ ಇರು ಮಾಡಿದಾರಲ್ಲ, ಇದು ಸರಿಯಾದ ತನಿಖೆ ನಾವು ಮಾಡಿಸ್ಬೇಕು. ಮತ್ತು ನಮ್ಮ ವಿರುದ್ಧ ಜನ ಅವಹೇಳನಕಾರಿ ಹೇಳಿದಾರಲ್ಲ, ಇದರಿಂದ ನಮಗೆ ತೇಜೋವಧಿ ಆಗಿದೆ. ಇದರಿಂದ ಏನಾದರೂ ಮಾನಹಾನಿ ಏನಾದರೂ ನಾವು ಹೈಕೋರ್ಟ್ನಲ್ಲಿ ರಿಟ್ ಪಿಟಿಷನ್ ಮಾಡಿ ನಾವು ವಿರುದ್ಧ ಕ್ರಮ ತಗೋತೀವಿ. ಮತ್ತು ಇನ್ನು ಮುಂದೆ ಇಂಥ ಮಾಧ್ಯಮದವರು ಯಾವುದೇ ಒಂದು ಇಂಥದ್ದು ಸುಳ್ಳು ಮಾಹಿತಿ ಬತ್ತಂದ್ರೆ ಎಲ್ಲ ಸ್ವಲ್ಪ ಕ್ರಾಸ್ ಚೆಕ್ ಮಾಡಿ ಹಾಕಬೇಕು ಅನ್ನೋಂಥ ಒಂದು ವಿನಂತಿ. ಸಂಭಾಜಿ ಮಲ್ಲಪ್ಪ ಶಿಂದೆ, ಪಟ್ಟಣ ಪಂಚಾಯತ್ ಸದಸ್ಯರು, ಚಿಂಚಲಿ. ಮೊನ್ನೆ 5ನೇ ತಾರೀಕು ನನಗೆ ಎದುರಾದಂಥ ಸಂಭಾಜಿ ಶಿಂದೆ ಅವ್ರದ್ದು ಮತ್ತು ನಮ್ಮ ಕುರ್ಚಿ PSI ಸಾಹೇಬರಾದ ಪ್ರೀತಮ್ ನಾಯ್ಕ್ ಸರ್ ಅವ್ರದ್ದು ಏನು ವಿಡಿಯೋ ವೈರಲ್ ಆಗಿದೆಯಲ್ಲ, ಅದ್ರ ಬಗ್ಗೆ ನಾನು ಖಂಡಿಸ್ತೀನಿ. ಏಕೆಂದರೆ ಪ್ರೀತಮ್ ಸರ್ ಅವರು ಯಾವುದೇ ಥರ ಯಾವ ಜನಗಳು ಬಂದರೂ ಭೀ ಅವ್ರೇನು ಕುಂದು ಕೊಡ್ತೇವೋ ಕೇಳುತ್ತಾ ಅವ್ರು ಸ್ಪಂದಿಸುತ್ತಾ ಮಾಡ್ತಾ ಬರ್ತಾ ಇದ್ದಾರೆ. ಮತ್ತು ಇದೇನು ಸ್ವೀಟ್ ಬರ್ತ್ಡೇ ಏನೈತೆ ಅದರ ತಪ್ಪು ಮಾಹಿತಿ. ನಮ್ಮ 3 ವರ್ಷಕ್ಕೂ ಮಾಯಕ ದೇವಸ್ಥಾನದ ಕೀಲ್ಕಟ್ಟಿ ಕಾರ್ಯಕ್ರಮ ಆಗುತ್ತೆ, ಅದ್ರ ಸಲುವಾಗಿ. ಮತ್ತು ಅವರು ಇಲ್ಲಿ ಸೇವೆ ಮಾಡೋಕ್ಕಂತ 1 ವರ್ಷ ಆಯಿತು. 2 ಕೂಡಿ ಸ್ವೀಟ್ ತಿನ್ಸೋಕ್ಕೆ ನಮ್ಮ ಫ್ರೆಂಡ್ ಅವ್ರು ಬಂದಿರು, ನಮ್ಮ ಫ್ರೆಂಡು ಮತ್ತು ಗ್ರಾಮಸ್ಥರೆಲ್ಲ ಬಂದಿರು. ಮತ್ತು ಯಾರೋ ಒಂದು ಆಗದ ಕೈಗೋಲ ಏನು ಕೂಡಿ ಸರ್ ಮ್ಯಾಗನು ಸಂಭಾಜಿ ಶಿಂದೆ ಮ್ಯಾಗನು ಏನಿದೆ ಕುತಂತ್ರ ಮಾಡಿದಾರಲ್ಲ, ಇದನ್ನು ನಾವು ಖಂಡಿಸ್ತೀವಿ. ಯಾಕಂದರೆ ಕುರ್ಚಿ ಮತ್ತು ಚಿಂಚಲಿ ಎಲ್ಲಿ ಬೇಕಲ್ಲ ಸರ್ ಬದ್ದಲ್ಲ ಎಲ್ಲಿ ಸಂದೇಶ ಕೇಳಿ ಭೀ ಸರ್ ಬದ್ದಲ್ ಒಪಿನಿಯನ್ ಸರಿಯಾಗಿದೆ ಇಲ್ಲ. ಮತ್ತೊಮ್ಮೆ ನಿಮ್ಗೆ ಹಾಗೆ ಕ್ಯೂರಿಯಾಸಿಟಿ ಇದ್ದರೆ ಸಂದೇಶ ತೊಗೋರಿ, ಯಾರ್ದೂ ಆಗಲಿ, ಸರ್ ಬದ್ದಲ್ ಆಗಲಿ, ನಮ್ಮ ಫ್ರೆಂಡ್ ಬದ್ದಲ್ ಆಗಲಿ. ಮತ್ತು ಇದೇನು ಮಾಡಿದಾರಲ್ಲ ಇದು ತಪ್ಪು ಮಾಹಿತಿ. ಏನು ರೌಡಿ ಶೀಟರ್ ಅಂತಲ್ಲ, ನಮ್ಮ ಫ್ರೆಂಡದಲ್ಲಿ ರೌಡಿ ಶೀಟರ್ ಎಲ್ಲ ಏನಿಲ್ಲ. ಅವ್ರು ಪಟ್ಟಣ ಪಂಚಾಯತ್ ಸದಸ್ಯರು ಮತ್ತು 108 ಕೆಲಸ ಮಾಡಿದಾರು. ಹೀಗಾಗಿ ಇದು ವಿಡಿಯೋ ಮಾಡಿದಾರಲ್ಲ, ಇದು ತಪ್ಪು. ಭರತೇಶ್ ಧರ್ಮನವರು ಅಂತ.